ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ರೋಚಕ ಸ್ಟೋರಿ. ಇದು ಎಸ್ಐಟಿ ತನಿಖೆಗೆ ಹೊಸ ದಾರಿಯನ್ನ ತೋರಿಸುತ್ತಾ ಈ ದೂರು. ತಿಮರೋಡಿ ಗ್ಯಾಂಗ್ನಿಂದ ಎಸ್ಐಟಿಗೆ ಹೊಸ ದೂರು ದಾಖಲಾಗಿದೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಿಮರೋಡಿ ಗ್ಯಾಂಗ್ ಎಸ್ಐಟಿಗೆ ಹೊಸ ದೂರನ್ನ ಕೊಟ್ಟಿದ್ದಾರೆ. 4 ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ, ಅದರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಧರ್ಮಸ್ಥಳ ಬುರುಡೆ ಕೇಸ್ಗೆ ರೋಚಕ ತಿರುವು ಕೊಡುವಂತ ಸ್ಟೋರಿ. ತನಿಖೆಯ ದಿಕ್ಕು ದೆಸೆಯನ್ನೇ ಬದಲಾಯಿಸುವಂತ ಸ್ಟೋರಿ. ತಿಮರೋಡಿ ಗ್ಯಾಂಗ್ ಎಸ್ಐಟಿಗೆ ಕೊಟ್ಟಿರುವಂತಹ ದೂರು 4 ಅನುಮಾನಾಸ್ಪದ ಸಾವುಗಳಾಗಿದೆ. ಯಾರವರು ಹೇಗ್ ಸಾವಾಯಿತು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ದಾಖಲೆಯನ್ನ ಆಧರಿಸಿ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳಲ್ಲಿ ಅಸಹಜ ಸಾವಾಗಿದೆ. 3 ಲಾಡ್ಜ್ಗಳಲ್ಲಿ 4 ಅಸಹಜ ಸಾವಾಗಿದೆ. ಹೇಗೆ ಸಾವಾಯಿತು, ಹೇಗವರು ಮೃತಪಟ್ಟರು, ಯಾರವ್ರನ್ನ ಕೊಲೆ ಮಾಡಿದ್ರ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರ, ಈ ತರ ತನಿಖೆ ಆಗ್ಬೇಕಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಳ್ತಂಗಡಿಯ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ ತಿಮರೋಡಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹೋಗಿ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ತಿಮರೋಡಿ. 3 ಲಾಡ್ಜ್ಗಳ 4 ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹೋಗಿ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯ ದಾಖಲೆಯನ್ನ ಇಟ್ಕೊಂಡು ಎಸ್ಐಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಾಹಿತಿ ಹಕ್ಕು ದಾಖಲೆಯ ಮಾಹಿತಿಯನ್ನ ಆಧರಿಸಿ ದೂರು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಎಸ್ಐಟಿ ಅಧಿಕಾರಿಗಳು ಇದರ ತನಿಖೆಯನ್ನ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗೆಡವಿ ಎಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆರೋಪದ ಹಿನ್ನೆಲೆ, ಕಂಪ್ಲೇಂಟ್ ದಾಖಲಾದ ಹಿನ್ನೆಲೆ ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಹೊರಗೆಡುತ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ನಾನಾ ತಿರುವನ್ನ ಪಡೆದುಕೊಳ್ಳುತ್ತಿದೆ. ಪೊಲೀಸರ ತನಿಖೆಯೂ ಕೂಡ ನಾನಾ ಆಯಾಮಗಳಲ್ಲಿ ಈಗ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ, ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ಳುತ್ತಾ ಇದೆ ಈ ಪ್ರಕರಣ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೊಟ್ಟಿನ ದೂರಿನ ಸಾರ ಏನು ದಿನೇಶ್? ಹೌದು ರಂಜಿತ್, ಈ ಒಂದು ಪ್ರಕರಣ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ದೂರುಗಳು ಎಸ್ಐಟಿ ಕಚೇರಿಯಲ್ಲಿ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸಿ ಅಲ್ಲಿ ದೂರನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳದ 3 ಲಾಡ್ಜ್ಗಳನ್ನ ಉಲ್ಲೇಖಿಸಿ ಅವರು ದೂರನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಈ ಒಂದು 3 ಲಾಡ್ಜ್ನಲ್ಲಿ 2000ರಿಂದ 2010ರ ನಡುವಿನಲ್ಲಿ ಸುಮಾರು 4 ಅಸಹಜ ಸಾವುಗಳಾಗಿದೆ. ಆದ್ರೆ ಅದರ ಕುರಿತಾದಂತಹ ಯಾವುದೇ ರೀತಿಯಾದಂತಹ ತನಿಖೆ ಆಗಿಲ್ಲ. ಯಾವಾಗ ಸಾವಾಗಿದೆ ಅವತ್ತೇ ಅದನ್ನ ದಫನ ಕೂಡ ಮಾಡಲಾಗಿದೆ. ಆದ್ರೆ ಇದನ್ನ ಎಫ್ಐಆರ್ ದಾಖಲಿಸಿ ಅದು ಯಾರು ಅನ್ನುವಂತ ತನಿಖೆ ಕೂಡ ಆಗಿಲ್ಲ. ಹೀಗಾಗಿ ಇದನ್ನ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ದೂರನ್ನ ಕೂಡ ನೀಡಿರುವಂತದ್ದು. ಜೊತೆಗೆ ಈ ಒಂದು ಸಾವಾದಂತಹ ಸಂದರ್ಭದಲ್ಲಿ ಅಂದ್ರೆ ಲಾಡ್ಜ್ ನಲ್ಲಿ ಅದು 4 ಸಾವಾಗಿರುವಂತದ್ದು. ಹೀಗಾಗಿ ಲಾಡ್ಜ್ ನಲ್ಲಿ ಆ ಒಂದು ಸಾವಿಗೆ ಅಂದ್ರೆ ಆ ಒಂದು ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಒಂದಷ್ಟು ದಾಖಲೆಗಳಿರುತ್ತೆ. ದಾಖಲೆಗಳನ್ನ ತೆಗೆದುಕೊಂಡೇ ಲಾಡ್ಜ್ ನಲ್ಲಿ ಅವರಿಗೆ ರೂಮ್ ನೀಡಲಾಗುತ್ತೆ. ಆದ್ರೆ ಅವರು ಯಾವ ರೀತಿಯಾಗಿ ಅಪರಿಚಿತವಾದಂತಹ ಶವ ಆಗ್ತಾರೆ ಅನ್ನುವಂತ
ಪ್ರಶ್ನೆಯನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿರುವಂತದ್ದು. ಜೊತೆಗೆ ಯಾಕೆ ತನಿಖೆ ಆಗಿಲ್ಲ, 2000 ಅಂದ್ರೆ 4 ಅಪರಿಚಿತ ಶವಗಳು ಇದೆ ಅಂತ ನೀವು ದಾಖಲಿಸಿದ್ರು ಕೂಡ ಯಾಕೆ ಎಫ್ಐಆರ್ ದಾಖಲಿಸಿ ಅದನ್ನ ತನಿಖೆ ಮಾಡಲಿಲ್ಲ ಮತ್ತು ಅವತ್ತೇ ಯಾಕೆ ಅದನ್ನ ದಫನ ಮಾಡಿದ್ವಿ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿ ಅದನ್ನ ದೂರನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ದೂರಿಗೆ ಸಂಬಂಧಿಸಿದಂತೆ ಒಂದಷ್ಟು RTI ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಸದ್ಯ ನಿನ್ನೆ ರಾತ್ರಿ ಅವರು ಆ ಒಂದು SITಗೆ ದೂರನ್ನ ಕೂಡ ನೀಡಿದ್ದಾರೆ. ಮುಂದಿನ ಒಂದೆರಡು ದಿನಗಳಲ್ಲಿ SIT ಆಫೀಸ್ಗೆ ಕರೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ರಂಜಿತ್, ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ರೋಚಕ ಸ್ಟೋರಿ. ಇದು SIT ತನಿಖೆಗೆ ಹೊಸ ದಾರಿಯನ್ನ ತೋರಿಸುತ್ತಾ ಈ ದೂರು. ತಿಮುರೋಡಿ ಗ್ಯಾಂಗ್ನಿಂದ SITಗೆ ಹೊಸ ದೂರು ದಾಖಲಾಗಿದೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಿಮುರೋಡಿ ಗ್ಯಾಂಗ್ SITಗೆ ಹೊಸ ದೂರನ್ನ ಕೊಟ್ಟಿದ್ದಾರೆ. 4 ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ, ಅದರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಧರ್ಮಸ್ಥಳ ಬುರುಡೆ ಕೇಸ್ಗೆ ರೋಚಕ ತಿರುವು ಕೊಡುವಂತ ಸ್ಟೋರಿ. ತನಿಖೆಯ ದಿಕ್ಕು ದೆಸೆಯನ್ನೇ ಬದಲಾಯಿಸುವಂತ ಸ್ಟೋರಿ. ತಿಮುರೋಡಿ ಗ್ಯಾಂಗ್ SITಗೆ ಕೊಟ್ಟಿರುವಂತಹ ದೂರು 4 ಅನುಮಾನಾಸ್ಪದ ಸಾವುಗಳಾಗಿದೆ. ಯಾರವರು, ಹೇಗ್ ಸಾವಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ SIT ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ದಾಖಲೆಯನ್ನ ಆಧರಿಸಿ SITಗೆ ದೂರನ್ನ ಕೊಟ್ಟಿದ್ದಾರೆ. SITಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳಲ್ಲಿ ಅಸಹಜ ಸಾವಾಗಿದೆ. 3 ಲಾಡ್ಜ್ಗಳಲ್ಲಿ 4 ಅಸಹಜ ಸಾವಾಗಿದೆ. ಹೇಗೆ ಸಾವಾಯಿತು, ಹೇಗವರು ಮೃತಪಟ್ಟರು, ಯಾರವ್ರನ್ನ ಕೊಲೆ ಮಾಡಿದ್ರ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರ, ಈ ತರ ತನಿಖೆ ಆಗ್ಬೇಕಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಳ್ತಂಗಡಿಯ SITಗೆ ದೂರನ್ನ ಕೊಟ್ಟಿದ್ದಾರೆ ತಿಮುರೋಡಿ. ಬೆಳ್ತಂಗಡಿಯ SIT ಕಚೇರಿಗೆ ಹೋಗಿ SIT ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ತಿಮುರೋಡಿ. 3 ಲಾಡ್ಜ್ಗಳ 4 ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಳ್ತಂಗಡಿ SIT ಕಚೇರಿಗೆ ಹೋಗಿ ತಿಮುರೋಡಿ ಮಹೇಶ್ ಶೆಟ್ಟಿ ತಿಮುರೋಡಿ ದೂರು ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯ ದಾಖಲೆಯನ್ನ ಇಟ್ಕೊಂಡು SITಗೆ ಮಹೇಶ್ ಶೆಟ್ಟಿ ತಿಮುರೋಡಿ ದೂರು ಕೊಟ್ಟಿದ್ದಾರೆ.